ಬೆಳಗಾವಿ ನಿಲ್ದಾಣದ ಬಳಿ ಹಳಿ ತಪ್ಪಿದೆ ಗೂಡ್ಸ್ ರೈಲು. ರೈಲ್ವೆ ನಿಲ್ದಾಣದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿದೆ. 2 ಗಂಟೆಗಳ ಕಾಲ ವಿಳಂಬವಾಗಿ ಗೂಡ್ಸ್ ರೈಲು ಚಲಿಸ್ತಾ ಇತ್ತು. ಆವಾಗ ಈ ಅವಘಡ ಸಂಭವಿಸಿದೆ. 8 ಗಂಟೆಗೆ ಬರ್ತಾ ಇದ್ದಂತ ರಾಣಿ ಚೆನ್ನಮ್ಮ ಎಕ್ಸ್‌ಪ್ರೆಸ್ ರೈಲು ಇದರ ಸಮಯ ಕೂಡ ಬದಲಾವಣೆ ಆಗ್ತಾ ಇದೆ. ಈ ರೀತಿಯಾಗಿ ಗೂಡ್ಸ್ ರೈಲು ಹಳಿ ತಪ್ಪಿರೋದ್ರಿಂದ ಅಲ್ಲಿ ಸಂಚಾರದಲ್ಲೂ ಕೂಡ ವ್ಯತ್ಯಯವಾಗ್ತಾ ಇದೆ. ಸುಮಾರು 4 ರೈಲುಗಳ ಸಂಚಾರದ ಸಮಯದಲ್ಲಿ ವ್ಯತ್ಯಾಸವನ್ನ ಮಾಡಲಾಗಿದೆ. 2 ಗಂಟೆ ಕಾಲ ವಿಳಂಬವಾಗಿ ಗೂಡ್ಸ್ ರೈಲು ಚಲಿಸ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮುಂಬೈ ಹಾಗೆ ಬೆಂಗಳೂರು ಚಾಲುಕ್ಯ ಎಕ್ಸ್‌ಪ್ರೆಸ್ ರೈಲು ಯಾವ್ಯಾವ ರೈಲಿನ ಸಮಯ ಬದಲಾವಣೆ ಆಗ್ತಾ ಇದೆ ನೋಡಿ. ಗೋವಾ ಮೀರಜ್ ಪ್ಯಾಸೆಂಜರ್ ರೈಲು ಸಂಚಾರ ವಿಳಂಬವಾಗಿದೆ. ಯಾವುದೇ ರೈಲು ಸಂಚರಿಸಿದಂತೆ ಹಳಿ ಮೇಲೆ ಜರುಗಿದೆ ಬೋಗಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಹೊಂಡದಿಂದ ಬೆಳಗಾವಿಗೆ ಬರೋ ಗೂಡ್ಸ್ ಗಾಡಿ ಒಂದು ಮಿಲಿಟರಿ ಮಾದೇವ್ ಹತ್ತಿರ ಡೀಲರ್ ಆಗಿದೆ. ಅಂದರೆ ಹಳಿ ತಪ್ಪಿ ಬೇರೆ ಕಡೆ ಬಂದಿದೆ. ಅದು ಬೆಳಗಾವಿಗೆ ಒಳಗೆ ಹೋಗುತ್ತಿತ್ತು. ಅದರಿಂದ ಸ್ವಲ್ಪ ರೈಲ್ವೆ ಇದರಲ್ಲಿ ವ್ಯತ್ಯಯ ಆಗುತ್ತದೆ. ಸ್ವಲ್ಪ ಲೇಟ್ ಆಗುತ್ತದೆ. ಎಲ್ಲ ಅಧಿಕಾರಿಗಳು ಬಂದು ಎಲ್ಲ ರಿಪೇರಿ ಮಾಡುತ್ತಿದ್ದಾರೆ. ತಕ್ಷಣ ಬಂದು ಎಲ್ಲರೂ ಬಂದು ಎಲ್ಲ ಏನು ಹೆಂಗಾಗಿದೆ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ಬೇಕು ಸರ್. ಒಂದು ತಾಸು 2 ತಾಸು ಆಗ್ಬೋದು ಸರ್. ಎಲ್ಲ ರೈಲ್ಗಳು ಸ್ವಲ್ಪ ಇದು ಮಾಡ್ತೀವಿ ಸರ್. ಲೇಟ್ ಆಗುತ್ತೆ ಸರ್. ಬೆಳಗ್ಗೆ ಈಗ 2 ಹೋಗುತ್ತೆ ಸರ್. ದಾದರ್ ಚಾಲುಕ್ಯ ಮತ್ತು ಹೋಗ್ತಾವೆ ಸರ್. ಹುಬ್ಳಿ ಹೋಗ್ತದೆ ಒಂದು ಚಾಲುಕ್ಯ, ಮತ್ತು ದಾದರ್ಗೊಂದು ಹೋಗ್ತದೆ ಸರ್. ದಾದರಿಂದ ಹುಬ್ಳಿ ಮುಂಬೈ. ಇದು ನೋಡ್ತಾ ಇರೋದು ಲೋಂಡಾದಿಂದ ಬೆಳಗಾವಿವರೆಗೆ ಬರ್ತಾ ಇತ್ತು. ಅದು ಮೇನ್ ಲೈನ್ದಿಂದ ನಮ್ದು ಈ ಕಡೆ ರೋಡ್ ನಂಬರ್ 4 ಬರುವಾಗ ಇದು ಡ್ರಿಲ್ ಆಗಿದೆ. ಅದಕ್ಕೆ ಆಸ್ಪಾಸ್ ಒಂದು 2 ತಾಸು ಆಗ್ಬೋದು. ಯಾಕಂದರೆ ಮೇನ್ ಲೈನಿಂದ ಬರಲಿಕ್ಕೆ, ಯಾಕಂದರೆ ಇನ್ನು ನೋಡ್ಬೇಕು ರೈಲ್ವೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂತ. ಲೇಟ್ ಆಗುತ್ತೆ ಸರ್. ಯಾವ ಹೋಗಲ್ಲ ಸರ್. ಯಾಕಂದ್ರೆ ಈಗ ದೇಶೂರ್ಗೂ ಈಗ ಮುಂಜಾನೆ 7:30 ಪ್ಯಾಸೆಂಜರ್ ಬರ್ಬೇಕು ಸರ್. ಈ ಕಡೆಯಿಂದ LTT ಅಂದ್ರೆ ದಾದರ್ದಿಂದ ಹುಬ್ಳಿಗೆ ಬರಬೇಕು, ಚಾಲುಕ್ಯ ಬರಬೇಕು, ರಾಣಿ ಚೆನ್ನಮ್ಮ ಬರಬೇಕು, ಮೈಸೂರು ಬೆಳಗಾವಿ ಬರಬೇಕು. ಅವನ್ನೆಲ್ಲ ಈ ಕಡೆ ಹಾಲ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಡಿಲೇ ಒಂದು 2 ಅವರ್ ಆಗ್ಬೋದು. ಇನ್ನು ಘಟನೆ ನಡೆದಿರುವಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್ ಮಾನೆ, ಗೂಡ್ಸ್ ವಾಹನ ಆಗಿರೋದ್ರಿಂದ, ಗೂಡ್ಸ್ ರೈಲ್ ಆಗಿರೋದ್ರಿಂದ ಪ್ರಯಾಣಿಕರಿಗೇನು ಸಮಸ್ಯೆ ಇರೋದಿಲ್ಲ ಅನ್ನೋದಾಗಿ. ಬಟ್ ಉಳಿದಂತ ರೈಲುಗಳ ಸಂಚಾರದಲ್ಲಿ ಆಗ್ತಾ ಇರುವಂತಹ ವ್ಯತ್ಯಾಸಗಳು ಏನೇನು ಗೊತ್ತಾಗ್ತಾ ಇದೆ ಸಹದೇವ್ ಮಾನೆ? ಹೌದು ಚೈತ್ರ, ಏನು ಬೆಳಗಾವಿಯ ರೈಲ್ವೆ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ 500 ಮೀಟರ್ ದೂರದಲ್ಲೇ ಈ ಒಂದು ಗೂಡ್ಸ್ ರೈಲು ಹಳಿ ತಪ್ಪಿರುವಂತದ್ದು. ನಾನು ಕೂಡ ಅದೇ ಒಂದು ಸ್ಥಳದಲ್ಲೇ ಇದ್ದೇನೆ. ಸದ್ಯ ಈಗ ಬೆಳಗಿನ ಜಾವ 7:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಜಿಂದಾಲ್ದಿಂದ ಬೆಳಗಾವಿಗೆ ಈ ಒಂದು ಕಬ್ಬಿಣದ ಅದಿರನ್ನ ತುಂಬಿಕೊಂಡು ಈ ಗೂಡ್ಸ್ ರೈಲ್ ಬರ್ತಾ ಇತ್ತು. 1ನೇ ರೈಲ್ವೆ ಹಳಿ ಟ್ರ್ಯಾಕ್ ದಿಂದ 4ನೇ ಟ್ರ್ಯಾಕಿಗೆ ಬರುವಂತಹ ಸಂದರ್ಭದಲ್ಲಿ ಈ ರೀತಿ ಹಳಿ ತಪ್ಪಿರುವಂತದ್ದು ನೀವೀಗ ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದಾಗಿದೆ. ಕಂಪ್ಲೀಟ್ ಆಗಿ ಹಳಿ ತಪ್ಪಿ ಹೊರಗಡೆ ಭಾಗಕ್ಕೆ 2 ಬೋಗಿಗಳಂತೂ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇದು ಈ ಒಂದು ಏನು ಅವಘಡದಿಂದ ಸುಮಾರು 5 ರೈಲುಗಳಿಗೆ ವಿಳಂಬ ಆಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಈ ಒಂದು ರೈಲ್ವೆ ಏನು ಹಳಿ ತಪ್ಪಿದೆ ಆ ಸಮಯದಲ್ಲೇ ಚೆನ್ನಮ್ಮ ಎಕ್ಸ್‌ಪ್ರೆಸ್ ಕೂಡ ಬರ್ತಾ ಇತ್ತು. ಸೊ ಒಂದು 20 ನಿಮಿಷದಲ್ಲಿ ಒಂದು ಸಣ್ಣ ಏನು ವ್ಯತ್ಯಾಸ ಆಗಿದ್ರು ಕೂಡ ದೊಡ್ಡ ಮಟ್ಟದ ಅವಘಡ ಕೂಡ ಆಗ್ತಾ ಇತ್ತು ಅನ್ನುವಂಥದ್ದು ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ಮಾಹಿತಿಯನ್ನ ನೀಡಿರುವಂತದ್ದು. ಅದರ ಜೊತೆಗೆ ಮುಂಬೈ ದಾದರ್ ಏನು ಹುಬ್ಬಳ್ಳಿ ಮುಂಬೈ ಆಗಿರ್ಬೋದು, ಅದರ ಜೊತೆಗೆ ಗೋವಾದಿಂದ ಮೀರಜ್ಗೆ ಪ್ಯಾಸೆಂಜರ್ ರೈಲು ಕೂಡ 7:30ಕ್ಕೆ ಹೋಗ್ತಾ ಇತ್ತು. ಅದು ಮೈಸೂರು ಮತ್ತು ಬೆಳಗಾವಿ ಸಂಪರ್ಕಿಸುವಂತ ರೈಲ್ ಆಗಿರ್ಬೋದು. ಇವೆಲ್ಲವೂ ಕೂಡ ಈಗಾಗಲೇ ದೇಸೂರು ಮತ್ತು ಖಾನಾಪುರ ರೈಲ್ವೆ ನಿಲ್ದಾಣದಲ್ಲೇ ನಿಲ್ಲಿಸಿರುವಂತದ್ದು. ಇವು 10 ಗಂಟೆ ಒಳಗಾಗಿ ಸುಮಾರು 5 ಟ್ರೈನ್ಗಳು ಈಗಾಗಲೇ ಬೆಳಗಾವಿಯ ರೈಲ್ವೆ ನಿಲ್ದಾಣದಿಂದ ಪಾಸ್ ಆಗಬೇಕಿತ್ತು. ಈ ಒಂದು ಅನಾಹುತದಿಂದ ಸದ್ಯ ಈಗ ಕಂಪ್ಲೀಟ್ ಆಗಿ ಎಲ್ಲಾ ರೈಲುಗಳನ್ನ ಬಂದ್ ಮಾಡಿರುವಂತದ್ದು. ಅದರ ಜೊತೆಗೆ ಸುಮಾರು 2 ಗಂಟೆಗಳ ಕಾಲ ವಿಳಂಬ ಕೂಡ ಆಗಲಿದೆ. ಈಗಷ್ಟೇ ಅಧಿಕಾರಿಗಳು ಕೂಡ ಹುಬ್ಬಳ್ಳಿ ಸೇರಿದಂತೆ ಅಧಿಕಾರಿಗಳು ಕೂಡ ಈಗಾಗಲೇ ಬಂದಿರುವಂತದ್ದು. ಈ ಒಂದು ಅವಘಡ ಏನು ಸಂಭವಿಸಿದೆ ಈ ಒಂದು ಸ್ಥಳದಲ್ಲೇ ಸುಮಾರು 5 ಬೋಗಿಗಳನ್ನ ಬಿಟ್ಟು ಇನ್ನುಳಿದಂತ ಬೋಗಿಗಳು ಸುಮಾರು 44 ಬೋಗಿಗಳೇನಿದ್ವು ಅವುಗಳನ್ನೆಲ್ಲವೂ ಕೂಡ ಈಗಾಗಲೇ ತಪ್ಪಿಸಿಕೊಂಡು ಮುಂದೆ ತೆಗೆದುಕೊಂಡು ಹೋಗಿರುವಂತದ್ದನ್ನು ಕೂಡ ಈಗ ಅಷ್ಟೇ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಅಂದ್ರೆ ಕೆಲವೇ ಹೊತ್ತಲ್ಲಿ ಇಲ್ಲಿ ಸಂಚಾರವನ್ನು ಕೂಡ ಆರಂಭಿಸೋಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಇಲ್ಲಿರುವಂತಹ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ RPF ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಯಾವ ರೀತಿಯಾಗಿ ಈ ಒಂದು ಘಟನೆ ಆಗಿದೆ,
ಘಟನೆಗೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂಥದ್ದು. ಒಟ್ಟಾರೆ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಆಗಿದ್ರು ಕೂಡ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು ಅನ್ನುವಂಥದ್ದು ಒಂದು ಕಡೆ. ಆದರೆ ಈಗ ಸುಮಾರು 5 ರೈಲುಗಳು ವಿಳಂಬ ಆಗ್ತಾ ಇರುವಂಥದ್ದು. ಇನ್ನೂ ಕೂಡ ಸುಮಾರು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಸಮಯಾವಕಾಶ ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಲೈನ್ ಕ್ಲಿಯರ್ ಮಾಡೋಕೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ನೀಡ್ತಾ ಇರುವಂಥದ್ದು. ಸದ್ಯ ಬೆಳಗಾವಿಯ ರೈಲು ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಒಟ್ಟಾರೆ ಈ ಒಂದು ಅನಾಹುತದಿಂದ 5 ರೈಲುಗಳಲ್ಲಿ ಬರ್ತಾ ಇದ್ದಂತಹ ಪ್ರಯಾಣಿಕರು ಏನಿದ್ದಾರೆ ಅವರು ಕೂಡ ಸುಮಾರು 4 ರಿಂದ 5 ಗಂಟೆಗಳ ಕಾಲ ಪರದಾಡುವಂತ ಪರಿಸ್ಥಿತಿ ಕೂಡ ಇರುವಂತದ್ದು. ಚೈತ್ರ, ಎಸ್, ಥ್ಯಾಂಕ್ ಯು ಸಹದೇವ್ ಮಾನೆ ಮಾಹಿತಿಗಾಗಿ.